ಚೇರ್ಮನ್ ಶ್ರೀ ಹಾಸ್ಪಿಟಲ್. ಹೋದ ತಿಂಗಳು 17ನೇ ತಾರೀಕು ಒಂದು ಆಕ್ಸಿಡೆಂಟ್ ಆಗಿತ್ತು. ಫರ್ತಾಬಾದ್ ಸರ್ಡ್ಲಿ ಕ್ರಾಸ್ ಹತ್ರ ಒಂದು ಬಸ್ ಮತ್ತೆ ಟಮ್ ಟಮ್ ಮಧ್ಯೆ ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಅಲ್ಲಿ 4 ಜನ ಇಂಜೂರ್ ಆಗಿದ್ರು, ಸೀರಿಯಸ್ ಆಗಿ ಇಂಜೂರ್ ಆಗಿದ್ರು. ಅದರಲ್ಲಿ ಇವರು ನಿಂಗರಾಜ್ ಅಂತ, ಇವರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಬಂದಿದ್ರು. ಅದ್ರಾಗ ಅನ್ಕಾನ್ಶಿಯಸ್ ಸ್ಟೇಟ್, ಹಾರ್ಟ್ನು ತುಂಬಾ ಕಡಿಮೆ ಬಡಿತಾ ಇತ್ತು. ನಮ್ಮಲ್ಲಿ ಸೀನಿಯರ್ ಇಂಟೆನ್ಸಿವ್ ಟೀಮ್ ಮತ್ತೆ ಎಲ್ಲ ಸರ್ಜನ್ಸ್, ನ್ಯೂರೋ ಸರ್ಜನ್ಸ್ ಎಲ್ಲ ಇನ್ನಾಗ ಅವೈಲೇಬಲ್ ಇರೋ ಕಾರಣ ವಿತಿನ್ 1 minute ಆಫ್ ಎಂಟ್ರಿ ಇನ್ ದ ಕ್ಯಾಶುಯಾಲಿಟಿ ಇಂಟಿಬೇಟ್ ಮಾಡಿ ವೆಂಟಿಲೇಟರ್ ಹಾಕೊಂಡು ಇವ್ರಿಗೆ ಸ್ಟೆಬಿಲೈಸ್ ಮಾಡಿದ್ವಿ. ಹಾರ್ಟ್ ಎಲ್ಲ ಕಮ್ಮಿ ಆಗಿತ್ತು ಬಟ್ ಅದಕ್ಕೆ ಇಂಜೆಕ್ಷನ್ಸ್ ಮತ್ತೆ ಇದು ಹಾಕೊಂಡು ವೆಂಟಿಲೇಟರ್ ಹಾಕೊಂಡು ಸ್ಟೆಬಿಲೈಸ್ ಮಾಡಾದ್ಮೇಲೆ MRI ಮಾಡಾದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಒಂದು ಬ್ರೈನ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ. ಆ ಬ್ಲೀಡಿಂಗ್ ಜಾಸ್ತಿ ಆದಂಗೆ ಜೀವಕ್ಕೆ ಇನ್ನೂ ಅಪಾಯ ಆಗ್ತದೆ ಅಂತೇಳಿ ನಮ್ ನ್ಯೂರೋ ಸರ್ಜನ್ ಡಾಕ್ಟರ್ ಶಶಾಂಕ್ ಸಂಗೊಳ್ಳಿ ಸರ್ ಏನಾದ್ರು ಇಲ್ಲ ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ವಿತಿನ್ 24 hours ಆಫ್ ಆಕ್ಸಿಡೆಂಟ್ ಆಪರೇಷನ್ ಮಾಡಿದ್ರು ಬ್ರೈನ್ ಇಂಜುರಿ. ಇವತ್ತು ಇವ್ರು ಕುಂತಿದ್ದಾರೆ. ವಿ ಆರ್ ಏಬಲ್ ಟು ಐಡೆಂಟಿಫೈ. ಆ ಬಂದ್ ದಿವಸ ಪೂರ ಒಂದು ಫುಟ್ಬಾಲ್ ತರ ಆಗಿತ್ತು ಮೋತಿ. ಬ್ರೈನ್ ಪೂರ ಊತಾಗಿತ್ತು, ಸ್ವೆಲ್ಲಿಂಗ್ ಆಗಿತ್ತು, ಬ್ರೈನ್ ಸ್ವೆಲ್ಲಿಂಗ್ ಎಲ್ಲ ಆಗಿತ್ತು, ಮೋತಿ ಎಲ್ಲ ಉಬ್ಬೋಗಿತ್ತು. ಸೊ ಒಂದು 6 to 7 days ವೆಂಟಿಲೇಟರ್ ಮೇಲೆ ಇದ್ರು. ಇದ್ದಾದ್ಮೇಲೆ ನಾವು ಅಟ್ ಪ್ರೆಸೆಂಟ್ ಹಿಸ್ ಕಂಡೀಷನ್ ಇಸ್. ಸರ್ ನಮಸ್ತೆ, ನನ್ನ ಹೆಸರು ಆಕಾಶ. ನಾನು ನಿಂಗರಾಜ್ ಅವರ ಮಾಮ ಬೇಕು. ನಮ್ಮ ನಿಂಗರಾಜ್ ಮತ್ತು ಇವನು ಬಾಬು 4 ಪೇಷಂಟ್ಗಳು ಆಕ್ಸಿಡೆಂಟಲ್ಲಿ ಇದಾಗಿತ್ತು ಸರ್. ಇಲ್ಲಿ ತಂದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದೆ. ನಮ್ಮ ನಿಂಗರಾಜ್ ಉಳಿಯೋ ಸ್ಥಿತಿಲೇ ಇದ್ದಿದ್ದಿಲ್ಲ. ಅವನು ಫುಲ್ಲು ಎದೆ ಬಡಿತನೂ ಕೂಡ ಇದ್ದಿದ್ದಿಲ್ಲ. ಆವಾಗ ಸಚಿನ್ ಸರ್ ತುಂಬ ಕೇರ್ ತೊಗೊಂಡು ಅವನ ಜೀವ ಉಳಿಸಿದ್ದಾರೆ ಸರ್. 3 ಜನನ ಒಂದೇ ವಾರದಲ್ಲಿ ಕ್ಯೂರ್ ಮಾಡಿ ಹೊರಗಡೆ ಕಳಿಸಿದ್ದಾರೆ. ತಂದೆ ಅಡ್ಮಿಟ್ ಮಾಡಿ ಇಲ್ಲಿವರೆಗೂ ಇನ್ನೂ ₹1 ತೊಗೊಂಡಿಲ್ಲ ಸರ್. ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಮಾಡೋಣ, ಜೀವ ಉಳಿಸೋಣ ಫಸ್ಟ್, ಆಮೇಲೆ ನಾವು ಬಡವರಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಸರ್. ನೋಡಿ ಇನ್ನೋವರೆಗೂ ₹1 ತೊಗೊಂಡಿಲ್ಲ. ಅವ್ರಿಗೆ ಏನಾಗಿತ್ತು, ಎಲ್ಲಿ ಪಟ್ಟು ಬಡ್ದಿತ್ತು, ಯಾವ ರೀತಿಯಾಗಿ ಸರ್? ಇದು ಬ್ರೈನಲ್ಲಿ ಬ್ಲಡ್ ಇದು ಆಗ್ತಾಯಿತ್ತು ಸರ್. ಅವಾಗಿಂದ ಅವಾಗ ವಿತಿನ್ 24 hours ಒಳಗಡೆನೆ ಆಪರೇಷನ್ ಮಾಡಿದ್ರು ಸರ್. ದಿನನೇ ಆಪರೇಷನ್ ಮಾಡಿದ್ದಾರೆ. ಮತ್ತೆ ₹1 ತೊಗೊಂಡಿಲ್ಲ, ಏನೂ ಮಾಡೇ ಇಲ್ಲ. ಅವ್ರು ನೀವು ಮೊದಲು ಟ್ರೀಟ್ಮೆಂಟ್ ಮಾಡೋ ನೋಡಿಸ್ತಾರೆ ಅಂತ. ಇವ್ನು ಬ್ರೈನ್ ಪೂರ್ವ ಕೋಮಾದಲ್ಲಿ ಹೋಗಿದ್ದ ಸ್ಟೇಜ್ ಇದ್ದ ಸರ್. ಅವ್ನು ಸತ್ತಿದ್ದಾನೆ ಅನ್ಕೊಂಡಿದ್ದೇವೆ ಅಷ್ಟು ಜನ. ಸತ್ತಿದ್ದಾನೆ, ಅವನು ಒಯ್ಬೇಕು ಅನ್ಕೊಂಡಿದ್ದೆವು. ನಾನು ಪ್ರಯತ್ನ ಮಾಡ್ತೇನೆ ಅಂತ ಸರ್ ಅವನ ಜೀವನ ಉಳಿಸ್ಕೊಟ್ಟಿದ್ದಾರೆ ಸರ್. ಇವಾಗ ಅವನು ಓಡಾಡ್ತಾನೆ, ಮಾತಾಡ್ತಾನೆ, ಕೂನ ಹಿಡಿತಾನೆ, ಫುಲ್ಲು ರಿಕವರ್ ಆಗಿದ್ದಾನೆ ಸರ್. 3 ಜನನೂ ರಿಕವರ್ ಆಗಿದ್ದಾರೆ. ಈ ಹಾಸ್ಪಿಟಲ್ ಬಡವರಿಗೆ ತುಂಬ ಒಳ್ಳೇದು ಸರ್. ನನ್ನ ಶ್ರೀ ಹಾಸ್ಪಿಟಲು ಈ ರಾಮ ಮಂದಿರ ಹತ್ತಿರ ಇದೆ ಸರ್. ಬಡವರಿಗಂತಲೇ ಹಾಸ್ಪಿಟಲ್ ತುಂಬ ಒಳ್ಳೆಯದು ಸರ್. ಅಮೌಂಟ್ ನೋಡಲ್ಲ, ಕೇರಿಂಗ್ ಅಂತೂ ತುಂಬ ಇದೆ ಸರ್. ನರ್ಸ್ಗಳಲ್ಲಿ, ಆಯಾಮಗಳಲ್ಲಿ, ಮೇಡಮ್ ಅವರಲ್ಲಿ, ಸರ್ ಅಲ್ಲಿ ಟೈಮ್ ನೋಡೋದು, ಅವ್ರಿಗೆ ಏನು ಮಾಡೋದು, ಎನಿ ಟೈಮ್ 24x7 ಎನಿ ಟೈಮ್ ಸರ್ ಬಂದು ನೋಡ್ತಾರೆ, ಎಲ್ಲ ಕೇರಿಂಗ್ ಮಾಡ್ತಾರೆ ಸರ್. ತಮ್ಮ ಹೆಸರು? ಆಕಾಶ್. ಸರ್ ನನ್ನ ಹೆಸರು ಹೆಂಗಣ್ಣ ಅಂತ ಹೇಳ್ರಿ. ಏನಾಗಿದೆ ಹೇಳು. ನಂಗೆ ಆರಾಮಾಗೈತೆ ರೀ. ನಾವು ಒಳ್ಳೆ ಪರಿಸ್ಥಿತಿ ಇದ್ದಿಲ್ಲ. ಸಚಿನ್ ಸರ್ ಮಕ್ಕಳು ಕೇರ್ ತೊಗೊಂಡಾರ್ರಿ, ಒಂದು ಜೀವ ಉಳಿಸ್ಯಾರ್ರಿ. ಅವ್ರಿಗೆ ತುಂಬ ಧನ್ಯವಾದಗಳು. ನಿಮ್ಗೆ ಏನು ಪೆಟ್ಟು ಪಡೆದಾಗ ಏನಾಗಿತ್ತು? ತಲೆಗೆ ಏನು ಬ್ರೈನ್ ಹೋಗಿತ್ತು ನಮ್ಗೆ. ಬ್ರೈನ್ ಹೋಗಿತ್ತು. ಅಲ್ಲ ಮಕ್ಕಳು ಕೇರ್ ಮಾಡ್ಯಾರ್ರಿ. ಬಡ್ರಿಗೆ ಅಂತೇಳಿ ಇದು ದವಾಖಾನೆ ಮಕ್ಕಳು ಹೆಲ್ಪ್ ಆಗತ್ತೆ ರೀ. ಧನ್ಯವಾದಗಳು.